ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 89ನೇ ಅಧ್ಯಾಯ 24ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನನ್ನ ಪ್ರೀತಿ ಸತತೆಗಳು ಅವನೊಡನೆ ಇರುವವು, ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಪ್ರೀತಿ ಸತತೆಗಳು ಅದೇನಾಗಿದೆ, ನಮ್ಮೊಡನೆ ಇದೆ ಎಂದು ಕರ್ತನು ಹೇಳ್ತಾ ಇದ್ದಾನೆ. ದೇವರ ಹೆಸರಿನಿಂದ ನಮ್ಮ ಕೊಂಬು ಏನಾಗಿದೆ, ಎತ್ತಲ್ಪಟ್ಟಿದೆ. ದಾವೀದನೊಂದಿಗೆ ಆತನ ಪ್ರೀತಿ ಸತ್ಯತೆಗಳು ಇತ್ತು. ಪ್ರೀತಿಯುಳ್ಳ ದೇವ ಜನರೇ, ದಾವೀದನ ಕೊಂಬನ ಕರ್ತನು ಏನ್ ಮಾಡಿದನು, ಅಭಿವೃದ್ಧಿ ಮಾಡಿದನು. ಅದರಂತೆ ಇವತ್ತು ಕರ್ತನು ಕೂಡ ನಮ್ಮ ಕೊಂಬುಗಳನ್ನು ಆತನ ಏನ್ ಮಾಡಿದ್ದಾನೆ, ಅಭಿವೃದ್ಧಿ ಮಾಡುವವನಾಗಿದ್ದಾನೆ. ನಾವು ಅನೇಕ ವಾರ್ತೆ ನಾವು ಅಂದುಕೊಳ್ತೇವೆ, ಯಾಕೆ ನಮ್ಮ ಜೀವಿತಗಳಲ್ಲಿ ಅಭಿವೃದ್ಧಿ ಇಲ್ಲ, ಯಾಕೆ ನಮ್ಮ ಕುಟುಂಬ ಕಾರ್ಯಗಳಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಆದರೆ ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಅಭಿವೃದ್ಧಿ ಮಾಡುವವನಾಗಿದ್ದಾನೆ. ನಮ್ಮ ಕೊಂಬುಗಳನ್ನ ಕರ್ತನು ಎತ್ತುವವನಾಗಿದ್ದಾನೆ. ನಾವು ಹೋಗುವಂತ ಮಾರ್ಗದಲ್ಲಿ ನಮಗೆ ಕರ್ತನ ಅಭಿವೃದ್ಧಿಯನ್ನ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ದಾವೀದನನ್ನು ಅಭಿವೃದ್ಧಿ ಮಾಡಿದಂತ ದೇವರು ಇವತ್ತು ನಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ. ಯಾಕೋಬನನ್ನು ಅಭಿವೃದ್ಧಿ ಪಡಿಸಿದಂತ ದೇವರು ಇವತ್ತು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನು ನೀನು ಸಂಧಿಸು ಸ್ವಾಮಿ. ನಿನ್ನ ಪ್ರೀತಿ ಸತ್ಯತೆಗಳು ಅವರೊಡನೆ ಇರಲಿ ದೇವರೇ. ನಿನ್ನ ಹೆಸರಿನಿಂದ ಅವರ ಕೊಂಬುಗಳನ್ನು ನೀನು ಅಭಿವೃದ್ಧಿ ಮಾಡಪ್ಪ. ಅವರ ಕೆಲಸ ಕಾರ್ಯಗಳನ್ನು ನೀನು ಅಭಿವೃದ್ಧಿ ಪಡಿಸಪ್ಪ. ಕುಟುಂಬಿಕ ಕಾರ್ಯಗಳನ್ನು ಅಭಿವೃದ್ಧಿ ಪಡಿಸಪ್ಪ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್.